ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಅದೇನೆಂದರೆ, ಕೆಲವು ನಾವು ಮಾಡಿದಂತಹ ವ್ಯವಸ್ಥೆಗಳು ನಮಗೆ ಕೆಲವು ಪ್ರಯೋಜನಕಾರಿಯಾಗಿರ್ತವೆ, ಆದರೆ ಇನ್ನೆಲ್ಲೋ ಅದು ಅಪ್ರಯೋಜನವಾಗಿರುತ್ತದೆ. ಅದರಿಂದ ಸಮಸ್ಯೆ ಕೂಡ ಆಗ್ತದೆ. ಅದನ್ನು ಹೇಳೋಕ್ಕಂತ ಈ ವಿಡಿಯೋವನ್ನು ಮಾಡಿದ್ದೇನೆ. ನೋಡಿ, ನಾವು ಈ ದನಗಳಿಗೆ ಜಾರಿ ಬೀಳಬಾರ್ದು, ಜಾರಿಕೆಯಿಂದ ಆದ ಸಮಸ್ಯೆ ಇವುಗಳಿಗೆ ಅಪಾಯವನ್ನು ಉಂಟು ಮಾಡುತ್ತವೆ ಅನ್ನೋ ಕಾರಣದಿಂದ ಮ್ಯಾಟನ್ನು ಹಾಕುತ್ತೇವೆ. ಈ ಮ್ಯಾಟನ್ನು ಹಾಕೋದ್ರಿಂದ ಈ ಸಮಸ್ಯೆ ಪರಿಹಾರವಾಗ್ತದೆ. ಆದರೆ ಇದರಿಂದ ಇನ್ನೊಂದು ಸಮಸ್ಯೆ ಕೆಲವೊಂದು ಬಾರಿ ಹುಟ್ಟಿಕೊಳ್ಳುತ್ತದೆ. ಅದೇನೆಂದರೆ, ಈ ದನಗಳ ಕಾಲು ಅಂದರೆ ಕಾಲಿನ ತುದಿಯಲ್ಲಿರುವ ಕೊಳಚು ಅಂತ ಹೇಳ್ತೇವೆ ನಾವು. ಆ ಕೊಳಚು ಮಣ್ಣಿನ ನೆಲಕ್ಕೆ ಸವೆಯುತ್ತದೆ. ಅದನ್ನು ಯಾವುದೇ ರೀತಿಯಲ್ಲಿ ತೆಗೆಯುವಂತಹ ಸಂದರ್ಭ ಬರೋದಿಲ್ಲ. ಆದರೆ ಈ ಮ್ಯಾಟನ್ನು ಹಾಕೋದ್ರಿಂದ ಕೆಲವು ದನಗಳ ಈ ಕಾಲಿನ ಕೊಳಚು ಸವೆಯೋದಿಲ್ಲ, ಅದು ಬೆಳಿತಾನೇ ಇರ್ತದೆ. ಆದ ಕಾರಣ ಆ ಕೊಳಚನ್ನು ನಾವು ಕಟ್ ಮಾಡಬೇಕಾಗ್ತದೆ. ಇದನ್ನು ನಾವು ಉಗುರು ಅಂತಲೂ ಕರಿಬಹುದು, ಆದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕೊಳಚು ಅಂತ ಹೇಳ್ತೇವೆ. ನೋಡಿ, ಇವತ್ತು ಈ ಸಾಕಾಣಿಕೆಯಲ್ಲಿ ಅದನ್ನು ನೀವು ನೋಡಬಹುದು. ಇವತ್ತು ನಾವು ಬೆಳೆದಂತಹ ಕಾಲಿನ ಕೊಳಚಿನ ಉಗುರನ್ನು ಕಟ್ ಮಾಡ್ತಾ ಇದ್ದೇವೆ. ಇಲ್ಲಿ ರಾಮಚಂದ್ರ ಭಟ್ರವರು ಅದನ್ನು ಕಟ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಕಟ್ ಮಾಡ್ತಾರೆ. ಈ ರೀತಿಯಾಗಿ ಆ ಕಾಲಿನ ಕೊಳಚಿನ ಉಗುರನ್ನು ಕಟ್ ಮಾಡದೇ ಇದ್ದರೆ ಅದು ಬೆಳೆಯುತ್ತಾ ಹೋಗಿ ಇವುಗಳಿಗೆ ಮಲಗಿ ಮತ್ತು ಏಳಲು ಸಮಸ್ಯೆ ಉಂಟಾಗ್ತದೆ. ಆದ ಕಾರಣ ಇದನ್ನು ಕಟ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಸೌಲಭ್ಯಗಳಿಂದ ಪ್ರಯೋಜನವೂ ಉಂಟು, ಇನ್ನೊಂದು ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿಯ ಸಮಸ್ಯೆಯೂ ಉಂಟಾಗ್ತದೆ ಅಂತ ನಿಮಗೆ ತಿಳಿಸೋದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೇನೆ. ಇದನ್ನು ನೀವು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೀತಿಯಾಗಿ ಕೊಳಚು ಉದ್ದವಾಗಿ ಬಂದಲ್ಲಿ ನೀವು ಕೂಡ ಇದನ್ನು ಕಟ್ ಮಾಡಬಹುದು.